ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳಿ ಅಲ್ಲಿಗೆ ಹೋಗಿ ಆಮೇಲೆ ತೋರಿಸ್ತೀನಿ ನಿಮಗೆ. ತುಂಬ ದಿನಗಳಿಂದ ಹೋಗ್ಬೇಕಂತ ಅಂದ್ಕೊಂಡು ಇವತ್ತು ಹೊರಟಿದ್ದೀವಿ. ಎಲ್ಲ ಸೆಟ್ಟಾಗಿದೆ, ಅಂದರೆ ಬಟ್ಟೆ ನಾವೆಲ್ಲ ರೆಡಿಯಾಗಿದ್ದೀವಿ ಆಲ್ರೆಡಿ. ಇದು ಔಟ್ಫಿಟ್, ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನಾನು ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ. ನಮ್ಮದು ಬಟ್ಟೆ ಕೂಡ ರೆಡಿಯಾಗಿದೆ. ಒಂದು ನಿಮಿಷ, ಇಲ್ಲಿ ಎಲ್ಲ ಬಟ್ಟೆನೂ ರೆಡಿಯಾಗಿದೆ ಆಲ್ರೆಡಿ. ಇವಾಗ ಹೊರಟಿದ್ದೀವಿ. ಈಗ ಆಲ್ರೆಡಿ ಇಷ್ಟೊತ್ತಿಗೆ ಆಲೇ ನಾವು ಬಿಟ್ಟು 1 hour, ಇದು ಸ್ವಲ್ಪ ಸೀಕ್ರೆಟ್ ವಿನು, ನಾವು ಆಲ್ರೆಡಿ ಬಿಟ್ಟು 1 hour ಆಗಬೇಕಾಗಿತ್ತು. ನಕ್ಪುಡಿ ಪ್ಲೀಸ್. ನೀವು ರೆಡಿಯಾಗಿದ್ದೀರಲ್ವಾ? ಎಲ್ಲರನ್ನೂ ಒಟ್ಟಿಗೆ ತೋರಿಸ್ಕೊಂಬರ್ತೀನಿ ನಾನು. ಇವ್ರು ಇನ್ನೂ ರೆಡಿ ಆಗ್ತಿದ್ದಾರೆ ಹೊಸವಾಗಿ. ಇವನು ಆಲ್ರೆಡಿ ರೆಡಿಯಾಗಿ 1 hour ಆಯಿತು. ಯಾರು ಕರ್ಕೊಂಡು ಹೋಗ್ತಾಯಿಲ್ಲ. ಇವರು ಇದು ಆವಾಗಲೇ ಒಂದು ಹೆಸರು ಹೇಳಿದ್ನಲ್ಲ ನಿಮಗೆ, ಏನೋ ಒಂದು ಹೆಸರು ಹೇಳಿದೆ, ಹೇಳು ನೆನ್ಪು ಮಾಡ್ಕೊಂಡು ಬೇಗ. ಅಲ್ಲ, ಆವಾಗಲೇ ಒಂದು ರೆಡಿ ಆಗಬೇಕಾದ್ರೆ ನಾನು ಏನೋ ಒಂದು ಹೆಸರು ಹೇಳಿದೆ, ಬೇಗ ಹೇಳು. ಸದ್ಯಕ್ಕೆ ಒಂದು ಹೆಸರು ಕೋಪಿಷ್ಟ ವಿನೋದ್ ಅಂತ. ಯಾವಾಗಲೂ ಲೇಟಾಗಿ ಎಲ್ಲರಿಗಿಂತ ಸ್ವಲ್ಪ ಸೌಂಡ್ ಕಡಿಮೆ ಕೊಡಿ, ನಾನು ಮಾತಾಡ್ತಾ ಇದ್ದೀನಲ್ಲ. ಇದು ವ್ಲಾಗಲ್ಲಿ ಬರುತ್ತೆ. ಸರಿ ಆಯಿತು, ಸ್ವಲ್ಪ ಸೌಂಡ್ ಕಡಿಮೆ ಕೊಡಿ. ನಾನು ಇದನ್ನ ಹಾಕ್ಲೇಬೇಕು. ಪ್ರತಿ ಸಲ ಯಾವಾಗಲೂ ಎಲ್ಲರಿಗಿಂತ ಲಾಸ್ಟಲ್ಲಿ ರೆಡಿ ಆಗ್ತಾಯಿದ್ರು. ಇವತ್ತೇನೋ ಅಚಾತುರ್ಯ, ಅನಿವಾರ್ಯನೋ ಅವಶ್ಯಕತೆನೋ ಗೊತ್ತಿಲ್ಲ, ಬೇಗ ರೆಡಿ ಆಗಿಬಿಟ್ಟು ನಮಗೆ ಎಲ್ಲರಿಗೂ ಟಾರ್ಚರ್ ಕೊಡ್ತಾಯಿದ್ದಾರೆ. ಸೊ ಇವರು ರೆಡಿಯಾಗಿ ಆಲ್ರೆಡಿ 2 hours ಆಗಿದೆ. ಇಷ್ಟೊತ್ತಿಗೆ ಆಲೇ ಹೊರಟಿ 1 hour ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ಇವನು ಆಲೇ ರೆಡಿಯಾಗಿ ಎಲ್ರಿಗೂ ಟಾರ್ಚರ್ ಇಡ್ತಾ ಇದ್ದಾನೆ. ಒಂದು ಸ್ವಲ್ಪ ರೆಡಿಯಾಗಿದ್ವಿ, ಇನ್ನೇನೋ ಹೊರಡಬೇಕು. ಅಲ್ಲಿಗೆ ಹೋಗಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳೋಣ, ಓಕೆನಾ? ಇವ್ರದ್ದೆಲ್ಲ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಕೂತಿದ್ದೀವಿ. ತಗೊಂಡಿಲ್ಲ. ಸಿಂಗಲ್ ತಾರ್ಪಲ್ ಬೇಕಾ, ದೊಡ್ಡದು ಬೇಕಾ? ದೊಡ್ಡದು ಇಡಕ್ಕಾಗಲ್ಲ, ಸಿಂಗಲ್ ತಗೋಬೇಕಾ? ಎತ್ಕೊಂಡು ಹೆಂಗೆ ಎತ್ಕೊಂತೀರ ಅದನ್ನ? ಚಿಕ್ಕ ತಾರ್ಪಲ್ಲು ಇಲ್ಲೇ ಐತೆ. ಒಂದು ನಿಮಿಷ, ಬಾವ ಹೇಳಿದ್ರೆ ಕ್ಯಾಮ್ರಾ ತಗೊಂಡೋಗ್ತಿದ್ದಾಗೆ. ನಂದು ಹಂಗೆ ಬಟ್ಟೆ ತೋರಿಸ್ಬಿಡ್ತೀನಿ. ನಿಮ್ಗೆ ಹಂಗೆ ಬಟ್ಟೆ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಹಾಗೆ ಇರು. ಬ್ಯಾಕ್ ಕ್ಯಾಮ್ರಾದಲ್ಲಿ ಫುಲ್ ಇಲ್ಲಿಂದ ತೋರಿಸ್ಲಾ? ಹಾಂ, ಈ ಕಡೆ ನೋಡಿ, ತೋರಿಸ್ತೆ ಕಣ. ಅಲ್ವಾ ವಿನು? ಅಲ್ವಾ ಅವನು? ಇವನು ಇವಾಗಲೇ ಇಷ್ಟೊಂದು ಸ್ಕೋಪ್ ಆಡ್ತಾನೆ. ನಿನ್ನ ಥರ ಆದಮೇಲೆ ಹೆಂಡ್ತಿಗೆ ಅದು ಎಷ್ಟು ಕಾಟ ಕೊಡ್ತಾನೋ ಏನೋ. ಅದು ಎಷ್ಟು ಕಾಟ ಕೊಡ್ತಾನೋ ಏನೋ ಹೆಂಡ್ತಿಗೆ, ಅಲ್ವಾ? ಎತ್ತಿಕ್ಬಿಟ್ಟು ನಡಿ ಹೋಗೋಣ. ಯಾಕೆ ಅಂದರೆ ದುಡ್ಡು ಉಳ್ಸೋಕ್ಕೆ. ಅಲ್ಲ, ಎಷ್ಟು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ತು? ಒಂದು 10,000 ಆಗುತ್ತಲ್ವಾ ಪೆಟ್ರೋಲ್ಗೆ? 10,000 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ತೀವಿ. 10 ರೂಪಾಯಿ ಕೊಟ್ಟು ನೀರು ತಗೊಂಡಿಲ್ಲ ನಾವು. ಪೆಟ್ರೋಲ್ ನಮಗೆ ಯಾವುದೋ ಬೇರೆ ದೇಶದಿಂದ ಬರುತ್ತೆ, ಖಂಡದಿಂದ. ನೀರು ಇಲ್ಲೇ ಸಿಗುತ್ತಲ್ಲ, ಅದು ಜಾಸ್ತಿ. ನಿಮ್ದೊಂದು ಡೈಲಾಗ್ ಐತೆ, ಹೇಳ್ಬಿಡಿ. ಇವರು ಅವಾಗ್ಲಿಂದ ಅಡ್ಡ ಬರ್ತಾವ್ರು, ನನ್ಗೆ ಕಾಣಿಸ್ಲಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಅವೆಲ್ಲ. 10 ರೂಪಾಯಿನ 10 ರೂಪಾಯಿ ಅಲ್ಲ ಅದ ಕ್ಯಾನ್ಗೆ. ಇಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕಾರೆ ನಾವು ಇಷ್ಟು ಜನ ಇದೀವಿ. ಒಂದು ಟೈಮ್ಗೆ ಒಬ್ಬೊಬ್ರು ಅರ್ಧ ಲೀಟರ್ ಕುಡಿದ್ರು 4 ಲೀಟರ್ ಬೇಕು. 4 ಲೀಟರ್ಗೆ ಎಷ್ಟಾಯ್ತು ಒಂದು ಟೈಮ್ಗೆ? ಪಾಪ ಅದನ್ನೇ 5 ರೂಪಾಯಿ. ಸರಿ ನಡಿ ಹೋಗೋಣ, ಬೇಗ ಬೇಗ.
ಚಕ 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 ಚಕ್ ಜಿಗ್ 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 ಜಿಗ್. ಆಕ್ಚುಲಿ ನಾವು ಮನೆ ಬಿಡ್ತೀವಿ ನಿಮಿಷ 4 ಕಿಲೋಮೀಟರ್ ನಮ್ಮ ಮನೆ ಡೋರ್ ನಂಬರ್ 833 ಉಳ್ಳಾಳ್ಸ್ಕೊಂಡು ನಾವು ವರ್ಷ ಯೂಟ್ಯೂಬ್ ಚಾನಲ್ ವರ್ಷವಿನ ಯೂಟ್ಯೂಬ್ ಚಾನಲ್ ಇಂದ ರಿಪೋರ್ಟರ್ ಶನಾವ್. ಅದಕ್ಕೆ ಬೋಗಸ್ ಚಂದ್ರ ಜೊತೆ ಮಧುಚಂದ್ರ. ಬಾ ಸ್ವಲ್ಪ ಲೈಟಿಗೆ ಸ್ವಲ್ಪ ಮುಖ ತೋರ್ಸು ನಿಂದು. ಸ್ಕೇಟಿಂಗ್ ಅಲ್ಲಿ ಎಲ್ಲಿಗೆ ಹೋಗ್ತಿರೋದು ನಾವು? ದೊಡ್ಡದು ಸರ್ಕಲ್ ಬರುತ್ತೆ. ಬರುತ್ತೆ. ಹೆಂಗೆಲ್ಲ ಬರುತ್ತೆ ನಿಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ಅವನು ಗೊತ್ತಷ್ಟೇ. ಇಲ್ಲೇ ನಿಲ್ಲಿಸಿ. ನೋಡಿ ಮಾತಾಡೋ. ಹಿಂದೆಗಡೆ ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಸರಿ ಮುಖ ತೋರಿಸು ನಿಂದು ಫಸ್ಟು. ನಾನು ಮುಂದೆ ಎಲ್ಲಿ ಕುತ್ಕೊಬಿಡ್ತೀನೋ ಅಂದ್ಬಿಟ್ಟು ಒಂದು ನಿಮಿಷ ಬಿಡೋ. ಏನೋ ಆಫ್ ಮಾಡೋ ನಿಮಿಷ. ಒಂದು ಡೈಲಾಗ್ ಐತಿ ಇವಾಗ. ತಿರ್ಗೋ ಈ ಕಡೆಗೆ. ನಾನು ಮುಂದೆ ಎಲ್ಲಿ ಕುತ್ಕೊಬಿಡ್ತೀನೋ ಅಂದ್ಬಿಟ್ಟು ನಾನು ಡ್ರೈವ್ ಮಾಡಲ್ಲ ಅಂತೀಯಲ್ಲ. ನಾನೇನು ಕೂತ್ಕೊಳ್ಳಲ್ಲ, ಸರಿನಾ? ಜೀವನದಲ್ಲೇ ನಿನ್ ಪಕ್ಕದಲ್ಲಿ ಕುತ್ಕೊಂಡು ಬಂದಿದ್ದೀನಿ. ಬರೀ ಡ್ರೈವಿಂಗ್ಗೋಸ್ಕರ ಕುತ್ಕೊಳ್ಳಲ್ವಾ? ಅಯ್ಯೋ, ಕುತ್ಕೋಬಾರ್ದು ಅಂತಾನೆ ನಾನು ನಿನ್ಗೆ ಹಂಗೆ ಹೇಳಿದ್ದು. ನನಗೆ ಇಂಟೆನ್ಷನ್ ಇರಲಿಲ್ಲ ಆಕ್ಚುಲಿ. ಸ್ವಲ್ಪ ತಲೆ ಮೇಲೆ ಇಟ್ಬಿಟ್ಟು ಇಲ್ಲ ಬೇಡ. ಏನು ಆಯ್ತು, ವಿನೋ ಹಾಕಿಸ್ತಾರಲ್ಲ. ಹೌದಂತೆ, ನಿಜ. ಆಯ್ತು ಬಿಡು, ನನ್ಗೇನು ಆ ಇಂಟೆನ್ಷನ್ ಇಲ್ಲ. ನೀನ್ ಹೇಳಿದಿಕ್ಕೆ ನನಗೆ ಬಂದಿದ್ದು. ಅದಕ್ಕೆ ಹೀರೋ ಹೀರೋ ಎಲ್ಲೈತೆ ಗೊತ್ತಾ ಮುಂದೆ? ಸರಿ, ವಿಡಿಯೋ ಆಫ್ ಮಾಡ್ತಾ ಇದ್ದೀನಿ. ವಿನೋ ಯಾರತ್ರ ಅಂತೀನಿ, ಯಾರಾದ್ರೂ ಏನಾದ್ರು ಮಾತಾಡೋದಿದ್ಯಾ? ನಿಮ್ ಕಂಟೆಂಟ್ ಏನಾದ್ರು ಶೇರ್ ಮಾಡಂಗಿದ್ರೆ ಮಾಡ್ಬಿಡಿ. ಆಮೇಲೆ ನಾನು ವಿಡಿಯೋ ಆಫ್ ಮಾಡಿದ್ಮೇಲೆ ಮಾತಾಡ್ತೀರಾ ಎಲ್ರು. ನೀ ಏನು ಮಾಡ್ಬಿಡ. ತಿಂಡಿಗೆ ಬಂದಿರ್ಬೇಕೇನು? ತಿಂಡಿ ಕಳ್ಳ ಅವಾಗ್ಲಿಂದ ಬಾ 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 ಅಂದ್ರೆ ಬರ್ಲಿಲ್ಲ. ಇವಾಗ ಬಂದ ಎಲ್ಲ ನೋಡಿ. ಯಾರಿಗೂ ಮುಖ ಕಾಣಿಸ್ತಿಲ್ಲ. ನೀವೇನ್ರಿ ಇವಾಗ ಕಾಣಿಸ್ತಿಲ್ವಾ? ಈ ಕಡೆ ತೋರಿಸಿ. ಅಲ್ಲಿ ಮಾಡ್ಬೋದಲ್ಲ ಆಂಟಿ? ಮಾಡ್ಬೋದು. ಮನೆನಾರ ಹೊಸಕ್ ಬಂತು ನಾನು ಬರಲ್ಲ ಅಂತ ಹೇಳ್ದೆ, ಹೋಗಿ ಬರೋಣ ಅಂತ. ನಿನ್ನ ಯಾರು ದುಡ್ಡು ಕೇಳೋರು? He's handsome. No, he's young boy. Mr. Handsome. Yeah. Please, come on. ಒಂದು ವಿಷಯ ಹೇಳ, ರಿಫ್ಲೆಕ್ಷನ್ಗೆ ಮುಖನೇ ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ. ಅಲ್ಲ ರಾಮಹಳ್ಳಿ ಎಲ್ಲ ಅಂದ್ರೆ ನೀವು ಎಲ್ಲ ಇಲ್ಲಿ ಬಂದಿದ್ದೀರಾ, ಓಡಾಡಿದ್ದೀರಾ. ಬಟ್ ಇವಾಗ ರೋಡ್ ಹೊಸದಾಗಿ ಮಾಡಿರೋದಷ್ಟೇ. ಟ್ರೀಟ್ಮೆಂಟ್ ಮಾಡಿದ್ರೆ ನಾನು ಬರ್ಬೋದು. ವೆಜ್ಜು ಇಡ್ಲಿ ಅಲ್ಲಿ ಅಂದರೆ ಇಲ್ಲಿ ರೋಡ್ ಸೈಡ್ ಮಾಡ್ತಾರಲ್ಲ, ಅಲ್ಲಿ
ಇಡ್ಲಿ ತೊಗೊಂಡ್ವಿ, ಬಿಸಿ ಬಿಸಿ ಇಡ್ಲಿ ಮತ್ತು ಚಟ್ನಿ ತುಂಬ ಚೆನ್ನಾಗಿತ್ತು. ನನ್ನ ತಮ್ಮ ಎಷ್ಟು ಹೇಳಿದ್ರು ಕೇಳದೆ ಪಲಾವ್ ತೊಗೊಬಿಟ್ಟವನೇ. ಅವ್ನ ಕೈಲಿ ಆಯ್ತಾ ಇಲ್ಲ, ಒಂಚೂರು ಚೆನ್ನಾಗಿಲ್ಲ, ತಿನ್ನೋಕ್ಕಾಯ್ತಲ್ಲ, ನುಂಗೋಕ್ಕಾಗ್ತಿಲ್ಲ ಅಷ್ಟೇ. ನಮ್ಮಮ್ಮನ ಬಿಸಿ ಬಿಸಿ ಒಂದು ಇಡ್ಲಿ ತೊಗೊಂಡು ತಿನ್ಕೊಂಡು ನಡಿ. ನಮ್ಮದೇ ಇದು ಹೋಟ್ಲು, ನಾನಿಲ್ಲಿ ಬಾರ್ಟೆಂಡರ್, ತಗೊಳ್ಳಿ. ಹೌದಾ? ಓಕೆ. ಇನ್ನೂ ಗೊತ್ತಿಲ್ಲ ಆಚೆ ಕಡೆ ಹೆಂಗೈತೆ ಅಂತ. ಟೈಮು ಟೈಮ್ ಒಂದು 3:15 ಆಗಿರ್ಬೋದು. ಹೈವೇ ಇನ್ನೇನು ಶಿವಮೊಗ್ಗ ಎಂಟ್ರಿ. ಇಲ್ಲೊಂದು ಒಳ್ಳೆ ನಾಯ್ಡು ಕೆಫೆ ಅಂತ, ಸಖತ್ ಕಾಫಿ ಮಾತ್ರ ಬೊಂಬಟ್. ನಮ್ಮ ಗಾಡೀಲಿ ನಿಲ್ಲಿಸಿದ್ದೀವಿ, ವರ್ಷ ಇಳಿದಿದ್ದಾಳೆ. ಸಖತ್ ವೆದರು, ಒಳ್ಳೆ ಜಾಗ ಮಾತ್ರ, ಸುತ್ತ ಅಡಿಕೆ ತೋಟ, ಹೈವೇ. ಸುಮಾರು ಗಾಡಿಗಳು ನಿಂತಿದ್ದಾವೆ, ಬಟ್ ಜನ ಯಾರೂ ಇಲ್ಲ. ನಮ್ಮ ಗಾಡೀಲಿದೆ. ಕಾಫಿ ಮಾತ್ರ ನಿಜವಾಗ್ಲೂ ಸೂಪರ್. ಅದು ಏನು ಹಾಕಿ ಮಾಡೋರೋ ಗೊತ್ತಿಲ್ಲ, ಬೊಂಬಟ್. ಅಲ್ಲಿ ಕಾಫಿ ಕೊಡ್ತಾರೆ ತಾಳಿ. ಕಾಫಿ ಇನ್ನೂ 4 ಹೇಳಿದ್ದೀನಿ ತಾಳಿ, ತಗೋ. ತಗೋ. ಕಾಫಿ ಸೂಪರ್ ಅಲ್ಲ? ಈ ವೆದರ್ಗೂ ಟೇಸ್ಟ್ ಚೆನ್ನಾಗಿದೆ. ಫೋಕಸ್ಸು ಸೂಪರ್ ಬ್ಯಾಕ್ಗ್ರೌಂಡ್ ಅನ್ನೋಕ್ಕೆ ಗೊತ್ತಾಗ್ತಾ ಇಲ್ಲ. ಸೂಪರ್ ಬ್ಯಾಕ್ಗ್ರೌಂಡ್ ಅಂತ ಇವಾಗ ನೋಡಿ ಕಾಸು ಕೊಡ್ಬೇಕಲ್ಲ. ಬಟ್ ಈ ವೆದರಿಗೆ ಸಿಗಲ್ವಲ್ಲ. ಹಚ್ಚ ಹಸಿರಿದೆ, ಬಟ್ ಕತ್ಲೆ ನಮಗೆ ಕಾಣಿಸ್ತಾ ಇಲ್ಲ. ಒಬ್ಬ ದೊಡ್ಡ ರಾಕ್ಷಸ, ಅವನಿಗೆ ಬೇಕಾಗಿದಾಗ ಚಿಕನ್ ಮಟನ್ ಮಾಡ್ಕೊಂಡು ತಿನ್ನೋದಕ್ಕೋಸ್ಕರ ತೆಂಗಿನಕಾಯಿ ಬೇಕಲ್ಲ, ಅವನು ಹಾಕೊಂಡಿರೋ ಥರ ಐತೆ. ಓಕೆ ಸರ್. ಆಪೋಸಿಟ್ ಯಾವುದೋ ಗಾಡಿ ಬಂದ್ಬಿಡ್ತು. ನೋಡು ವೈಫರಲ್ಲಿ ನಾನು ಬಿಡಲ್ಲ. ಆಪೋಸಿಟ್ ಯಾವುದೋ ಒಂದು ಗಾಡಿ ಬಂದ್ಬಿಡ್ತು. ಛೇ, ಈಗ ನೋಡು ಎಷ್ಟು ಸೊಗಸಾಗಿದೆ ಎಂದು. ಅಲ್ಲೇ ಬೋರ್ಡ್ ಗಿಡ ಹಾಕಿರ್ತಾರೆ ನೋಡಿ, ಶಿವಮೊಗ್ಗ ಇದೆ ಅಂತ ನಮಗೂ ಗೊತ್ತಿಲ್ಲ. ಇದೇ ಇರಬೇಕು, ಶಿವಮೊಗ್ಗನೇ. ಬಸ್ ಸ್ಟ್ಯಾಂಡ್